ಯಾವ ಊರು ಅಂಕಲ್ ನಿಮ್ದು? ನಮ್ದು ಬೇಲೂರು ಹತ್ರ ಅಲ್ಲಿ ತಮಿಳ್ನಾಡು. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತಾ? 50 ವರ್ಷ ಆಯ್ತು. 40 ವರ್ಷದಿಂದ ಇದೇ ಬಿಸ್ನೆಸ್, ಬದಲು ಮಾಡಿಲ್ಲ ಯಾವ್ದು? ತರಕಾರಿ ಹಾಕಿದೆ ಎಲ್ಲ ಮಾವನು ಎಲ್ಲ ಹೋಲ್ಸೇಲ್ ವ್ಯಾಪಾರ ಎಲ್ಲ ಜಾಸ್ತಿ ಮಾಡಿದ್ದೀನಮ್ಮ. ಹೆಂಗನಿಗೆ ರೋಡ್ ತಂದು ಆಪ್ಷನ್ ಬಿಟ್ಟಿದ್ದೀನಿ. ದೊಡ್ಡ ಬಿಸ್ನೆಸ್ ಮಾಡಿ ಇವಾಗ ನಮ್ಮ ಕೈಲ ಆಗಲ್ಲ ಇವಾಗ. ಸಾಕು. ಹೆಣ್ಮಕ್ಳು ಇರ್ಬೇಕು ಅಂತ ಅನ್ನಿಸ್ತಾ? ಹೆಣ್ಮಕ್ಳಿಗೆ ಸೊಸೆಲ್ಲ ನಮ್ಮ ಹೆಣ್ಮಕ್ಳೇ ಅಷ್ಟೇ. ಮನೆ ಬಿಟ್ಟು ನಮ್ಮ ಮನೆಗೆ ಬಂದ ಕಾಲ ಕಳಿತಾರಂದ್ರೆ ಅವ್ರ ತಾಯಿ ಮನೆ ಬಿಟ್ಟು ಬಂದ ನಾವ್ ಹೆಂಗ್ ನೋಡ್ಬೇಕು. ಹೌದಪ್ಪ, ನಿಜ ಅಲ್ವಾ? ನಿಜ. ಅಮ್ಮ ಅಪ್ಪ ಬಿಟ್ಟು ಬಂದ ಮೇಲೆ ನಾವೇ ತಂದೆ ತಾಯಿ. ಕರೆಕ್ಟ್. ನಿಂತೇ ಇರ್ತೀರಲ್ಲ ಅಂಕಲ್, ಕೂತ್ಕೊಳ್ಳೋದೇ ಇಲ್ವಲ್ಲ? ಎಷ್ಟೊತ್ತಾಯ್ತು ಆಗ್ಲಿಂದ ನಿಂತೇ ಇದ್ದೀರಾ? BP ಶುಗರ್ ಇರೋದು ನಿಂತ್ಕೊಳಕ್ ಆಗಲ್ಲ. ನಿಜ. ನಿಮಗೆ ಆರೋಗ್ಯ ಚೆನ್ನಾಗಿದೆಯಲ್ಲ ಬಿಡಿ. ಏನ ಯಾವ್ದು ಅದು ಒಂದು ಕೊಟ್ಟು ದುಡ್ಡು ಬೇಡ ನಮ್ಗೆ ಅಲ್ವಾ? ದುಡ್ಡು ಬೇಡ, ಆರೋಗ್ಯ ಇಂಪಾರ್ಟೆಂಟ್. ಐ ಬ್ರೈಟ್ ಅಂತ ಭಾರತದ ಬೆಳಕು ಅಂತ ನಾನು ತಗೊಳ್ಳಿ. ನನ್ನ ಕಡೆಯಿಂದ ಅಮ್ಮಂಗೆ ಗಿಫ್ಟ್ ಇದು. 3-3:30 ಬರ್ತಾರೆ. ಕೊಟ್ಬಿಡಿ, ನಿಂಗೆ ಅಂತಾನೆ ಹಬ್ಬಕ್ಕೆ ಕೊಟ್ಟಿರೋದು ಅಂತ. ಹೆಸರು ಬರೀ. ಹೆಸರು ಬರಿಬೇಕಾ? ಇದೊಂದು 10 kg ಅಕ್ಕಿ ಇದೆ, ತಗೊಂಬಿಡಿ. ನಾವು ಹೋಗುವಾಗ ಏನು ಎತ್ಕೊಂಡು ಹೋಗ್ತೀವಿ, ಮನಸ್ಸು ಪ್ರೀತಿ ಇದೆ ನೋಡಿ, ಅದು ಒದ್ದೆ ಅಷ್ಟೇ. ನಿಜ ನಿಜ ಅಂಕಲ್. ಒಂದು ಫೋಟೋ ತೆಕೊಳ್ಳಿ ಅಂಕಲ್, ನೆನಪಿಗೆ. ಇಲ್ಲಿ ನೋಡಿ, ಸ್ಮೈಲ್ ಮಾಡಿ. ಅಪ್ಪ ಮಗಳು ಹಂಗೆ ಹೇಳ್ತಾರೆ ಅಲ್ವಾ? ಖಂಡಿತ ಕೇಳೇ ಕೇಳ್ತಾರೆ ನೋಡಿ. ಹೌದು. ಎಷ್ಟಾಯ್ತು ಅಂಕಲ್ ಇದು? ಸುಮ್ಮನೆ ಎತ್ಕೊಂಡು ಹೋಗು. ಈ ಮಗಳಂತೆ ಅಮ್ಮನ ಅದು ನ್ಯಾಯನ. ಅದು ನಿಮಗೇನೆ, ನೀವ್ ಇಟ್ಕೊಳ್ಳಿ ನಿಮ್ ಖರ್ಚಿಗೆ. ನಮ್ಮ ಖರ್ಚಿಗೆ ನಾನು ಇದು ಬಟ್ಟೆ ತಗೊಂಡ್ಬಿಡ್ತೀನಿ. ಹೌದಾ? ಸೂಪರ್. ಅಂಕಲ್ ಎಷ್ಟು? 15 ಡಜನ್ 150. ಎಲ್ಲಿಂದ ತರೋದು ಅಂಕಲ್? ತುಮಕೂರಾ? ನನಗೆ ಏಜ್ 75. ಯಾರು ಮಾಡ್ತಾರೆ ಹುಡುಗರು? ಅಲ್ವಾ? 40 ವಯಸ್ಸಿಗೆ ಅಯ್ಯೋ ಹಿಂಗೆ ನೋವು. ಹೌದು. ನಮ್ದು ಏನಂದ್ರೆ ಎಣ್ಣೆ ಬೀಡಿ ಸಿಗರೇಟ್ ಯಾವ್ದು ಏನೂ ಇಲ್ಲ. ಶುಗರ್ BP ಯಾವುದಿಲ್ಲ, ನಾರ್ಮಲ್. ತುಂಬಾ ಚೆನ್ನಾಗಿದೆ ಅಂಕಲ್ ಹಣ್ಣು. ನಾವು ಅದೇ ಹೇಳಿರೋ ಸಜೆಸ್ಟ್ ಮಾಡಿ ತರೋದನ್ನ. ಅವಾಗ ಒಂದು ಈ ಕಾಯಿನೇ 4 ಆಣಿ, 2 ಆಣ 1 ಆಣ ಇತ್ತು. ಅವಾಗ 4 ಆಣಿ 1 ಕಾಯಿ ಅಂದರೆ 1 ಆಣ 2 ಆಣ. ಇವಾಗ 2 ಆಣ ಕೊಟ್ಬಿಟ್ಟು ಎಷ್ಟು ಚಿತ್ರ ಅಲ್ವಾ? ನಿಜ. ಇವಾಗ 150 200 ತಗೊಂಡು ಹೋಗು ಹೊಟ್ಟೆ ತುಂಬ. ಕರೆಕ್ಟ್. ಯಾವ ಊರು ಅಂಕಲ್ ನಿಮ್ದು? ನಮ್ದು ಬೇಲೂರು ಹತ್ರ ಅಲ್ಲಿ ತಮಿಳ್ನಾಡು. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತಾ? 50 ವರ್ಷ ಆಯ್ತು. 40 ವರ್ಷದಿಂದ ಇದೇ ಬಿಸ್ನೆಸ್, ಬದಲು ಮಾಡಿಲ್ಲ ಯಾವ್ದು? ತರಕಾರಿ ಹಾಕಿದೆ. ಅವಾಗ ಹುಡುಗರು ಚಿಕ್ಕ ಹುಡುಗರು ಎಲ್ಲ ಮಾವನು ಎಲ್ಲ ಹೋಲ್ಸೇಲ್ ವ್ಯಾಪಾರ ಎಲ್ಲ ಜಾಸ್ತಿ ಮಾಡಿದ್ದೀನಮ್ಮ. ಹೆಂಗನಿಗೆ ರೋಡ್ ತಂದು ಆಪ್ಷನ್ ಬಿಟ್ಟಿದ್ದೀನಿ. ಈ ಕನಕಪುರ ಸೈಡು ಇಲ್ಲಿ ಗೊಡ್ಗಲಿ ಆ ಸೈಡ್ ಮಾವಿನ ಗಿಡ ಹಾಕು ತೋಟ ತಗೊಂಡಿದ್ದೀನಿ. ದೊಡ್ಡ ಬಿಸ್ನೆಸ್ ಮಾಡಿ ಇವಾಗ ನಮ್ಮ ಕೈಲ ಆಗಲ್ಲ ಇವಾಗ. ಎಲ್ಲ ಅವಾಗ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಓಡಾಡ್ಕೊಂಡು ಮಾಡಿದ್ರಿ, ಎಲ್ಲ ಮಾಡಿ ಬಿಟ್ಬಿಟ್ಟಿದ್ವಿ. ಎಷ್ಟು ಜನ ಮಕ್ಕಳು ನಿಮಗೆ? ಎಷ್ಟು? 4 ಜನ. ಹೆಣ್ಮಕ್ಳು ಹೆಣ್ಣಿಲ್ಲ. ಹೆಣ್ಮಕ್ಳಿಗೆ ಸೊಸೆಲ್ಲ ನಮ್ಮ ಹೆಣ್ಮಕ್ಳೇ ಅಷ್ಟೇ. ನಮ್ಮ ಸೊಸೆ ಇಲ್ಲ ನಂಗೆ, ಮಗಳ ತರ ನೋಡ್ಕೊಂಡಿದ್ದೀರಾ. ಯಾವ್ದ್ರೆ ಬಾರೆ ಹೋಗೋಣಲ್ಲ ಕರೆಯೋದಲ್ಲ. ಏನಮ್ಮ ತಿಂದಿದ್ಯಮ್ಮ, ಊಟ ಮಾಡಿದ್ಯಮ್ಮ, ಏನೋ ಇದಮ್ಮ ಹಂಗೆ ಕೇಳ್ತೀನಿ. ನಾವು ಮರ್ಯಾದಲ್ಲ ಮಾತಾಡ. ಹೌದಪ್ಪ, ಮಗಳ ತವಣೆ ಅವರು ಇಲ್ಲಿ ನಮ್ಮ ಮಗನ ಕರ್ಕೊಂಡ್ ಮೇಲೆ ಅವ್ರು ಜಗಳ ಮಾಡೋದೆಲ್ಲ ತಪ್ಪು. ನಮ್ಮ ಹುಡುಗರು ಬೈತಾರೇನೋ ಅವ್ರು ಬೈತೀನಿ ನಾನು. ಹೌದು. ಅವರು ಮನೆ ಬಿಟ್ಟು ಇಲ್ಲಿ ನಮ್ಮ ಮನೆಗೆ ಬಂದವ್ರೆ. ಹೌದು. ನೀವೇ ದೇವ್ರು ಅವ್ರು. ಹೌದು. ಎಲ್ಲ ಬಿಟ್ಟು ಬೈದ್ರೆ ನಾವ್ ಬಿಟ್ಕೊಡಲ್ಲ ಸೊಸೈಗೆ. ನೋಡಿ, ಎಲ್ರು ಹಂಗಿರ್ಬೇಕಲ್ಲ ನಿಮ್ ತರ. ಎಲ್ಲ ಅವರು ಮನೆ ಬಿಟ್ಟು ನಮ್ಮ ಮನೆಗೆ ಬಂದ ಕಾಲ ಕಳಿತಾರಂದ್ರೆ ಅವ್ರ ತಾಯಿ ಮನೆ ಬಿಟ್ಟು ಬಂದ ನಾವ್ ಹೆಂಗ್ ನೋಡ್ಬೇಕು. ಹೌದಪ್ಪ, ನಿಜ ನಿಜ. ಅಮ್ಮ ಅಪ್ಪ ಬಿಟ್ಟು ಬಂದ ಮೇಲೆ ನಾವೇ ತಂದೆ ತಾಯಿ. ಕರೆಕ್ಟ್. ಹಂಗೇನೆ ಎಲ್ರು ನಿಮ್ಮಂಗ್ ಯೋಚನೆ ಮಾಡ್ಬೇಕಲ್ಲ. ಅದನ್ನ ಹೇಳಿ ಸುಳ್ಳು ಹೇಳೋದು. ಮತ್ತೆ ಇದನ್ನ ಜೀವನ ಮಾಡೋದು ಸುಳ್ಳು ಹೇಳೋದು.
ನಮ್ಮ ಮಾತು ಕೇಳಿದ್ರೆ ಬದುಕ್ತೀರಾ, ಇಲ್ಲಂದ್ರೆ ನಿಮ್ಗೆ ಇಷ್ಟಮ್ಮ ಅಂತ. ಹೌದು ನಾವು ನಡ್ಕೊಂಡ ರೀತಿಲಿ ಇದಮ್ಮ. ಹೌದು ಕರೆಕ್ಟ್. ನಾವು ನಡ್ಕೊಳ್ಳೋದು. ಅನ್ಯಾಯ ಮಾತಾಡಿದ್ರೆ ಹಾ ಅವ್ರು ಹೆಚ್ಚಾಗಿ ಮಾತಾಡ್ತಾರೆ. ಎಷ್ಟೊತ್ತಿಗೆ ಬರ್ತೀರಾ ಅಂಕಲ್ ಬೆಳಗ್ಗೆ? 9:30 ಬಂದ್ರೆ ಹೋಗೋದು? 7:30. ನಿಮ್ಮ ದೊಡ್ಡ ಮಗ ಹೋಮ್ ಗಾರ್ಡು ಮೆಟ್ರೋ ಕಳ್ಸಿ ಹೋಯ್ತಾರೆ. ಮೆಟ್ರೋ. ಹಾ ಹಾ. ಇನ್ನೊಬ್ಬನ ಸೊಸೆ ಟೈಲರು, ಇನ್ನೊಂದು ಸೊಸೆ ಅವರು 10 ಕೆಲಸ, ಅವಳು ಮೆಟ್ರೋ ಬೇಕು. ಹಾ ಹಾ ಹಾ. ಒಟ್ನಲ್ಲಿ ಎಲ್ಲರೂ ದುಡಿತಿದ್ದೀರಾ ಮನೇಲಿ? ಎಲ್ಲ ದುಡ್ಡು ನಾವು ಯಾವ ದುಡ್ಡು ಬಂದು ಹೇಳೋದಿಲ್ಲ. ಹೌದು. ಎಲ್ಲರೂ ಒಟ್ಟಿಗೆ ಇದ್ದೀರಾ ಅಂಕಲ್? ಯಾಕಂದ್ರೆ ಚಿಕ್ಕವನಿಂದ ನಾವಿದ್ದೀವಿ. ಹಾ, ಚಿಕ್ಕವನ ಜೊತೆ ಇದ್ದೀರಾ ನೀವು? ಹ್ಮ್ 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 ಹ್ಮ್. ನಮ್ಮ ಮಿಸಸ್ ಇರೋ ಗಂಟ ನಮ್ಗೇನು ಬೇಕು. ಎಷ್ಟೊಂದು ಕೆಟ್ಟ ಹೋಗ್ಬಿಟ್ಟಿದೆಯಲ್ಲ ಅಂಕಲ್? ಕ್ಲೇಮ್ ಮಾಡ್ತಿದ್ದೇನೆ ಇಲ್ಲಮ್ಮ, ಅದೆಲ್ಲ ಅಲ್ಲ ಹಾಕ್ಬಿಟ್ಟಿನ ಅದು ಹಸು ತಿನ್ನಿ. ಹಸು ತಿನ್ಕೊಳ್ಳೋದು ನಮ್ಗೆ ಹೆಸರು ಬರಲಿ, ಅವರು ಆ ಹಸು ತಿಂದರೆ ನಮ್ಗೆ ಸ್ವಲ್ಪ ಪುಣ್ಯ ಬಂದೆ. ಹೌದು. ನಿಂತೇ ಇರ್ತೀರಲ್ಲ ಅಂಕಲ್, ಕೂತ್ಕೊಳ್ಳೋದೇ ಇಲ್ವಲ್ಲ? ಎಷ್ಟೊತ್ತಾಯ್ತು ಆಗ್ಲಿಂದಾನು ನಿಂತೇ ಇದ್ದೀರಾ? BP ಶುಗರ್ ಇರೋದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ. ನಿಜ. ನಿಮಗೆ ಆರೋಗ್ಯ ಚೆನ್ನಾಗಿದೆಯಲ್ಲ ಬಿಡಿ. ಏನು ಯಾವ್ದು ಅದು ಒಂದು ಕೊಟ್ಟು ದುಡ್ಡು ಬೇಡ ನಮ್ಗೆ ಅಲ್ವಾ? ದುಡ್ಡು ಬೇಡ, ಆರೋಗ್ಯ ಇಂಪಾರ್ಟೆಂಟು. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೆ ತಿರುಗಿ ಖರ್ಚು ಹಾಸ್ಪಿಟ್ಲ್ ಕೊಡ್ಬೇಕಲ್ಲ. ಹೌದು. ನಾನೊಂದು ಸೀರೆ ತಗೊಂಡಿದ್ದೆ, ಗಿಫ್ಟ್ ಕೊಡ್ತೀರಾ ಅವರಿಗೆ? ನನ್ನ ಕಡೆಯಿಂದ ಹಬ್ಬಕ್ಕೆ ನಿಮ್ಮ ಮಿಸ್ಸಸ್ಸಿಗೆ. ನಾವು ಎಲ್ಲೂ ತಗೊಳ್ಳೋದಿಲ್ಲ. ಇಷ್ಟೊತ್ತನಕ ನನ್ನ ಜೊತೆ ನೀವು ಉಡ್ಬಿಟ್ಟು ಟೈಮ್ ಕೊಟ್ಟು ಮಾತಾಡ್ಸಿದ್ರಲ್ಲ ಪಾಪ, ಅಲ್ವಾ? ನಮ್ಮ ಮಕ್ಕಳ ಥರ ಮಾತಾಡ್ತೀವಿ ಅಷ್ಟೇ. ಇಲ್ಲಿ ದೇವಸ್ಥಾನ ಇದೆಯಲ್ಲ ಅಂಕಲ್, ಬಂಡೆ ಮಹಾಕಳ್ಳಿ, ಹಾಂ ಹೇಳಿ ಗುಟ್ಟಳ್ಳಿ, ಹೇಳಿ. ಅಲ್ಲಿದು ದೇವ್ರ ಮೇಲೆ ಉಡ್ಸಿರ್ತಾರೆ ಅದನ್ನ. ಹೌದಾ? ಅಮ್ಮಂಗೆ ಉಡ್ಸಿರ್ತಾರೆ. ಅಮ್ಮನಿಗೆ ಹುಟ್ಟಿದ್ರೆ ಕಟ್ಟೋದು, ಅಮ್ಮನಿಗೆ ಹುಟ್ಟಿರೋದ್ರೆ ನಮ್ಮ ಹೆಂಡತಿ ಕಟ್ಟೋದು. ಕರೆಂಟ್ ಹೋಗುತ್ತಾ ಮನೇಲಿ? ಹಾಂ ಕರೆಂಟ್ ಹೋಗ್ತಾ ಇರುತ್ತಾ? 7:00 ತನಕ ಇತ್ತೀನಿ ಅಂದ್ರೆ ಲೈಟ್ ಇಟ್ಕೊಂಡಿದ್ದೀರಾ ಇಲ್ಲಿ? ಇಲ್ಲ ಅಲ್ವಾ? ಹಾಗಾದ್ರೆ ಉಪಯೋಗ ಆಗತ್ತೆ ನಾನು ಕೊಟ್ಟಿರೋದು. ಆಡ್ಕೊಳ್ಳೋದ್ರೆ ಅಮ್ಮ ಇದೆಲ್ಲ ಮರೆಯೋದಿಲ್ಲ ಯಾವ. ಇದು ಚಾರ್ಜಿಗೆ ಹಾಕೋದು ಅಂಕಲ್, ಇಲ್ಲಿ ಐ ಬ್ರೈಟ್ ಅಂತ, ಭಾರತದ ಬೆಳಕು ಅಂತ. ಇದು ಯಾವತ್ತೂ ನಿಮ್ಮ ಹೆಸರು ನಿಮ್ಮಂತಂದ್ರೆ ನೀವು ಹೆಸರು ಇಟ್ಕೊಂಡಿದ್ದೀನಿ. ಹೌದಾ? ತಗೊಳ್ಳಿ. ಅದಕ್ಕೆ ನಮ್ಮ ಹುಡುಗರು ಹೇಳ್ತಾರೆ, ಆಂಟಿ ಕೊಟ್ಟವ್ರು ಅಂತಾರೆ ಮೊಮ್ಮಕ್ಕಳು. ಹಂಗೆ ಇದು ಸೀರೆ ತಗೊಳ್ಳಿ. ನೋಡಿ ಅಂಕಲ್, ಸೀರೆ ಚೆನ್ನಾಗಿದ್ಯಾ? ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ. ಚೆನ್ನಾಗಿದೆ. ನನ್ನ ಕಡೆಯಿಂದ ಅಮ್ಮಂಗೆ ಗಿಫ್ಟ್ ಇದು. 3:30 ಬರ್ತಾರೆ. ಕೊಟ್ಬಿಡಿ, ನಿಂಗೆ ಅಂತಾನೆ ಹಬ್ಬಕ್ಕೆ ಕೊಟ್ಟಿರೋದು ಅಂತ. ಹೆಸರು ಬರೀ. ಹೆಸರು ಬರಿಬೇಕಾ? ಮಾನವೀಯತೆ, ಪ್ರೀತಿ, ಮನುಷ್ಯತ್ವ ಇದೆಯಾ? 75% ಇಲ್ಲ. ಇಲ್ಲ. ಒಳ್ಳೆತನ 25% ಗ್ಯಾರಂಟಿ ಇದ್ದಾನೆ. ನಾವು ಹೋಗುವಾಗ ಏನು ಎತ್ಕೊಂಡು ಹೋಗ್ತೀವಿ? ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಟೋಗದೆಯ ಅಲ್ವಾ? ಮನಸ್ಸು ಪ್ರೀತಿ ಇದೆ ನೋಡಿ, ಅದು ಒಂದೇ ಅಷ್ಟೇ. ನಿಜ ನಿಜ ಅಂಕಲ್. ಅಂಕಲ್, ಇದೊಂದು 10 kg ಅಕ್ಕಿ ಇದೆ, ತಗೊಂಬಿಡಿ. ಇದು ನಿಮಗೇನೆ, ಇದು ಮಡ್ಲಕ್ಕಿ. ನಾವು ಈ ಋಣಲ್ಲ ಯಾವಾಗ ತೀರ್ಸೋದು ನಾವು? ಏನು ಋಣ ಇಲ್ಲ, ಇದು ದೇವ್ರ ಕೆಲಸ ಅಲ್ವಾ? ಇದುವೇ ಇದೆಲ್ಲ ನಾವು ಸಾಯ ಗಂಟೆ ನೀವು ಮರಿಬಾರ್ದು. ಒಂದು ಫೋಟೋ ತೆಕೊಳ್ಳ ಅಂಕಲ್, ಒಂದು ನೆನಪಿಗೆ. ಇಲ್ಲ ನೋಡಿ, ಸ್ಮೈಲ್ ಮಾಡಿ. ಅಪ್ಪ ಮಗಳು ಹಂಗೆ ಹೇಳ್ತಾರೆ ಅಲ್ವಾ? ಖಂಡಿತ ಖಂಡಿತ ಕೇಳೇ ಕೇಳ್ತಾರೆ ನೋಡಿ. ಹೌದು. ಎಷ್ಟಾಯ್ತು ಅಂಕಲ್ ಇದು? ಸುಮ್ಮನೆ ಎತ್ಕೊಂಡು ಹೋಗು. ಈ ಮಗಳಂತೆ ಅಮ್ಮನಿದ್ದು ಅದು ನ್ಯಾಯ. ಅಂಕಲ್ ನನಗೆ ಖಂಡಿತ ನಮ್ಮ ಹೆಸರು ಮರಿಬಾರ್ದು ನೀವು. ಅದು ನಿಮಗೇನೆ, ನೀವ್ ಇಟ್ಕೊಳ್ಳಿ ನಿಮ್ ಖರ್ಚಿಗೆ. ನಮ್ಮ ಖರ್ಚಿಗೆ ನಾನು ಇದು ಬಟ್ಟೆ ತಗೊಂಡ್ಬಿಡ್ತೀನಿ. ಹೌದಾ? ಸೂಪರ್. ಗಿರಿಜಾ ಹೆಸರಿನಲ್ಲಿ ಬಟ್ಟೆ ತಗೊಂಡ್ಬಿಡ್ತೀನಿ. ಸೂಪರ್ ಅಂಕಲ್, ನನಗಂತೂ ತುಂಬಾ ಖುಷಿ ಆಗುತ್ತೆ. ಖಂಡಿತ ಮರೆಯಲ್ಲ ನಾನು. ಗಿರಿಜಾನು ನಾನು ಮರೆಯಲ್ಲ. ನಾನು ನಾಳೆ ನಿಮ್ ಒಳ್ಳೆ ಸೋಮವಾರ ಬಟ್ಟೆ ತೆಗಿರ್ತೀನಿ. ಬಟ್ಟೆ ತಗೊಂಡು ಹಾಕೊಂಡು ವೈಟ್ ಅವಾಗ ನೋಡಿ.
ಇಲ್ಲಿ ತನಕ ಎಷ್ಟು ಜನ ಬಂದ್ ನಿಮ್ಮ ಹತ್ರ ತಗೊಂಡೋಗಿದ್ದಾರೆ? ಇವಾಗ ಒಂದು ಸುಮಾರು ಒಂದು 20 ಮೇನ್ ಪಾರ್ಟಿ ಒಂದು 20 ಜನ. 20 ಜನಕ್ಕೆ ಒಬ್ರಿಗೆ 2 ಅಂದ್ರೆ 40 ಹಲ್ಸ್ಲೈನ್ ಫ್ರೀಯಾಗಿ ಕೊಡ್ತಾ ಇದ್ದೀರಾ. ನಾನು ಅದೋ ಲೆಕ್ಕ ಮಾಡೋದೇ ಇಲ್ಲ ನೋಡಿ. ಅದು ಪ್ರೀತಿ. ನೀನ್ 2 ಮಕ್ಕಳಿದೆ, ನಿನ್ಗೆ ಯಾವುದೋ ನಿಮ್ ಮಗ ಕಾಪಾಡುತ್ತೆ. ಕಾಪಾಡುತ್ತೆ. ನಮ್ ಧರ್ಮ ಅವ್ರು ಕಾಪಾಡುತ್ತೆ. ಸ್ವಲ್ಪ ಬುದ್ಧಿ ಕಳಿ. ಹೌದು ಅಪ್ಪ, ನಿಜ. ನೀವು ಹೋಗಪ್ಪ, ಇವಾಗ ಇದ್ರಲ್ಲಿ ಒಂದು 100 ಪೀಸ್ 200 ಪೀಸ್ ಓಡಾಡ್ತಿದೆ. ಹಸು ಜನಕ್ಕೆ ಒಂದು 100 ಪೀಸ್ ಕೊಡು. ಅಮ್ಮ ಒದ್ದೆ ಹೇಳಿದ್ರೆ ನಮ್ಗೆ ಒಂದ್ ದಿನಕ್ಕೆ ಒಂದು 500 ಸಿಗ್ಲಿ, 1000 ಸಿಗ್ಲಿ. ಹೌದು. ಅನ್ಯಾಯ ಮಾಡ್ಬೇಡ. ನೀವು ಮಕ್ಕಳಿಗೆಲ್ಲ ಹಂಗೆ ನೋಡಿ, ಒಳ್ಳೇದ್ ಹೇಳ್ತೀರಾ. 4 ಮಕ್ಕಳಿಗೆ ಹಂಗೆ. ಬರ್ಲಾಪ? ಸರಿ ಬೇಡ, ಬಂದು ಆಮೇಲೆ ಬಂದು ಹಾಗಾಗಿ ಬಂದ್ ಹೋಗ್ತೀನಿ. ನಾವು ಮರೆಯಲ್ಲ. ಸರಿ, ಹೋಗ್ ಬರ್ತೀನಿ. ಹುಷಾರು, ಆರೋಗ್ಯ ನೋಡ್ಕೊಳ್ಳಿ. ಬಾಯ್.